ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ದೀಪಾವಳಿ ಎಂದು ಮನೆಯಲ್ಲಿ ದೀಪ ಹಚ್ಚುವಾಗ ಎಷ್ಟು ದೀಪಗಳನ್ನು ನಾವು ಹಚ್ಚಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪೂಜಾ ಕೋಣೆಯಲ್ಲಿ ಎಷ್ಟು ದೀಪ ಬೆಳಗಿಸಬೇಕು ಮತ್ತು ಮನೆಯಲ್ಲಿ ಯಾವ್ಯಾವ ದಿಕ್ಕಿಗೆ ದೀಪಗಳನ್ನು ಇಟ್ಟರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡ್ರಿ, ಇನ್ನೇನು ಈ ವಾರ ದೀಪಾವಳಿ ಹಬ್ಬ ಬಂತು. ಈ ಹಬ್ಬವನ್ನು ದೀಪಗಳ ಹಬ್ಬ ಅಂತಲೇ ಕರೆಯಲಾಗುತ್ತೆ. ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಈ ಹಬ್ಬ ನೋಡ್ರಿ, ಹಿಂದೂಗಳ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು. ಈ ದಿನ ಮನೆಯಲ್ಲೆಲ್ಲರೂ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯ ಆವಾಹನಕ್ಕಾಗಿ ಹಾಗೂ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡ್ರಿ. ಬಂಧು ಬಾಂಧವರೆಲ್ಲ ಸೇರಿ ಆಚರಿಸುವ ಈ ಹಬ್ಬ ದೇವಸ್ಥಾನ, ಮನೆ, ಕಚೇರಿ ಮತ್ತು ಆಯುಧಗಳನ್ನು ಪೂಜೆ ಮಾಡಲಾಗುತ್ತೆ. ಕೆಲವರು ಲಕ್ಷ್ಮೀ ದೇವಿಯ ವಿಗ್ರಹ ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಮತ್ತು ಈ ದೀಪಾವಳಿಯಿಂದ ನೋಡ್ರಿ, ದೀಪ ಹಚ್ಚುವ ಸಡಗರದಲ್ಲಿ ನಾವು ಏನಪ್ಪ ಅಂತಂದರೆ ಹೆಚ್ಚು ಸಂಖ್ಯೆಯಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸ್ಬಿಡ್ತೀವಿ. ಅದೇ ಥರ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗ್ಬೋದು. ಇಂತಹ ತಪ್ಪುಗಳಿಂದ ಏನಂದರೆ ಕೆಲವೊಂದು ದೋಷ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ನೋಡ್ರಿ. ಹೀಗಾಗಿ ದೀಪಾವಳಿಯ ಸಮಯದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯ. ಮತ್ತು ಏನಪ್ಪ ಅಂದ್ರೆ ದೀಪಾವಳಿ ಎಂದು ವಾಸ್ತು ಪ್ರಕಾರ ದೇವರ ಮನೆಯಲ್ಲಿ ಎಷ್ಟು ದೀಪ ಬೆಳಗಿಸ್ಬೇಕು ಮತ್ತು ಯಾವ ದಿಕ್ಕಿಗೆ ಇಟ್ಟರೆ ಶುಭ ಅಂತಂದು ನೋಡೋಣಂತೆ. ದೇವರ ಮನೆಯಲ್ಲಿ ಮೊದಲು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ನೋಡೋದಾತಂದರೆ 2 ದೀಪದ ಕಂಬ ಮತ್ತು ಇದರೊಂದಿಗೆ ಏನಂದ್ರೆ ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡೋದು ಶ್ರೇಷ್ಠ ನೋಡ್ರಿ. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ನೋಡೋದಾತಪ್ಪ ಅಂದ್ರೆ ದೇವರ ಮನೆಯಲ್ಲಿ 2 ಕಾಮಾಕ್ಷಿ ದೀಪವನ್ನು ಆದಷ್ಟು ಬೆಳಗಿಸ್ಬಾರ್ದು ಅಂತ ಹೇಳ್ತಾರೆ. ಹೆಚ್ಚಾಗಿ ಕಾಮಾಕ್ಷಿ ದೀಪವನ್ನು ಒಂದೇ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಇದು ಒಂದಿಡೋದೇನಂದ್ರೆ ಸೂಕ್ತ ಅಂತ ಹೇಳ್ಬೋದು ನೋಡ್ರಿ. ಕಾಮಾಕ್ಷಿ ದೀಪದ ಬದಲಾಗಿ ನೀವು ಅಷ್ಟಲಕ್ಷ್ಮಿ ದೀಪವನ್ನು ಕೂಡ ಹಚ್ಬೋದು. ಆದರೆ ಎರಡನ್ನೂ ಒಟ್ಟಿಗೆ ಏನಪ್ಪ ಅಂದ್ರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಹಚ್ಚೋದಿಲ್ಲ ಮತ್ತು ಎರಡನ್ನೂ ಇಡೋಂಗಿಲ್ಲ ನೋಡ್ರಿ. ಒಟ್ಟು 2 ದೀಪ ಕಂಬದ ಜೊತೆಗೆ 1 ಕಾಮಾಕ್ಷಿ ದೀಪ ಅಥವಾ ಅಷ್ಟಲಕ್ಷ್ಮಿ ದೀಪ ಹಚ್ಬೋದು. ಇಲ್ಲ ಅಂದರೆ ಮಣ್ಣಿನ ದೀಪ ಹಚ್ಚೋದು ಕೂಡ ಶುಭ ಅಂತ ಪರಿಗಣನೆ ಮಾಡ್ತಾರೆ. ಈ ದೀಪಗಳನ್ನು ನೋಡ್ರಿ ಪೂರ್ವ ದಿಕ್ಕಿಗೆ ಸೂರ್ಯಾಸ್ತ ಹಾಗೂ ಉದಯ ಕಾಣಿಸುವಂತೆ ಏನಂದ್ರೆ ಬೆಳಗಿಸ್ಬೇಕು. ಮತ್ತು ಸೂರ್ಯ ಉದಯದ ವೇಳೆ ನೋಡ್ರಿ ಈ ದೀಪ ಏನಪ್ಪ ಅಂದ್ರೆ ಸಕಾರಾತ್ಮಕತೆಯನ್ನು ಆಕರ್ಷಣೆ ಮಾಡುತ್ತೆ. ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೇವರ ಮನೆಯಲ್ಲಿ ಇರುವ ಈ ದೀಪ ಮನೆಯಿಂದ ಸಕಾರಾತ್ಮಕ ಶಕ್ತಿ ಹೊರಗೆ ಹೋಗೋಕ್ಕೆ ಬಿಡೋದಿಲ್ಲ ನೋಡ್ರಿ, ಪಾಸಿಟಿವಿಟಿ ಇರುತ್ತೆ. ಜೊತೆಗೆ ಇದರಿಂದಾಗಿ ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ ನೆಲೆಸುತ್ತೆ. ಹೀಗಾಗಿ ದೀಪಾವಳಿಯಂದು ಪೂರ್ವ ದಿಕ್ಕಿಗೆ ದೇವರ ಮನೆಯಲ್ಲಿ ದೀಪ ಹಚ್ಚೋದು ಮಂಗಳಕರ ಅಂತ ಹೇಳ್ಬೋದು ನೋಡ್ರಿ. ಮತ್ತು ಮನೆಯ ಬಾಗಿಲಲ್ಲಿ ಎಷ್ಟು ದೀಪವನ್ನು ಹಚ್ಚೋದು ಶುಭ ಅಂತ ನೋಡೋದಾದರೆ ಮನೆಯ ಮುಂದೆ ಏನಪ್ಪ ಅಂದ್ರೆ ಬಾಗಿಲಿಗೆ 2 ಮೂಲೆಯಲ್ಲಿ 2 ದೀಪವನ್ನು ಬೆಳಗಿಸ್ಬೋದು. ಮತ್ತು ಕೆಲವರು ಏನಂದ್ರೆ ನಿಂಬೆಹಣ್ಣಿನ ದೀಪವನ್ನು ಕೂಡ ಹಚ್ತಾರೆ. ಆದರೆ ಅದಕ್ಕಿಂತ ಮಣ್ಣಿನ ದೀಪ ಹಚ್ಚೋದು ಶ್ರೇಷ್ಠ ನೋಡ್ರಿ. ಮತ್ತು ನೀವು ಏನಂದ್ರೆ ನಿಂಬೆಹಣ್ಣಿನ ದೀಪ ಇಟ್ರಪ್ಪ ಅಂದರೆ ಈ ದೀಪವನ್ನು ಇಡೋ ಹಾಗಿಲ್ಲ. ಹಾಗಾಗಿ ಮಣ್ಣಿನ ದೀಪ ಹಚ್ಚೋದು ಶ್ರೇಷ್ಠ. ಮತ್ತು ಅದ್ರ ಜೊತೆ ದೀಪದ ಕಂಬಗಳನ್ನು ಇಡೋದು ಶುಭ ಅಲ್ಲ ಅಂತ ಹೇಳ್ತಾರೆ, ನಿಂಬೆಹಣ್ಣಿನ ದೀಪ ಹಚ್ಚಿದ್ರಪ್ಪ ಅಂದ್ರೆ. ಹಾಗಾಗಿ ವಿಶೇಷವಾಗಿ ಬಾಗಿಲಿನ ಮಧ್ಯಭಾಗದಲ್ಲಿ ದೀಪ ಹಚ್ಚೋದು ಮಂಗಳಕರ ಅಂತಂದು ಈ ಟೈಮಲ್ಲಿ ಪರಿಗಣನೆ ಮಾಡೋದಿಲ್ಲ. ಆ ಕಡೆ ಈ ಕಡೆ ಇಡ್ತಾರೆ ದೀಪವನ್ನು. ಬಾಗಿಲಿನಿಂದ ಸ್ವಲ್ಪ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿ ಅದರ ಮಧ್ಯೆ ನೀವು ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು. ಆದರೆ ಬಾಗಿಲಿನ ಮಧ್ಯಭಾಗದಲ್ಲಿ ಆದಷ್ಟು ಹಚ್ಚೋದು ಶುಭ ಅಲ್ಲ ಅಂತ ಹೇಳ್ತಾರೆ ನೋಡ್ರಿ. ಇದು ಮನೆ ಒಳಗೆ ಲಕ್ಷ್ಮೀದೇವಿ ಆಹ್ವಾನವನ್ನು ತಡೀತದೆ ಅಂತಂದು ಹೇಳ್ತಾರೆ. ಮನೆಯ ಮುಖ್ಯ ದ್ವಾರದ ಉತ್ತರ ದಿಕ್ಕಿನಲ್ಲಿ ನೋಡ್ರಿ ದೀಪ ಹಚ್ಚೋದು ಮಂಗಳಕರ. ಮತ್ತು ಉತ್ತರ ದಿಕ್ಕನ್ನು ಲಕ್ಷ್ಮೀದೇವಿ ಹಾಗೂ ಕುಬೇರ ದೇವ ವಾಸಸ್ಥಾನ ಅಂತಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಯಾರಾದರೂ ಮದುವೆ ಆಗದೆ ಇರೋರಿದ್ದರೆ ಅವರಿಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಹೀಗಾಗಿ ಈ ಒಂದು ದಿಕ್ಕು ದೀಪ ಬೆಳಗಲು ಅತ್ಯಂತ ಶುಭ ಸ್ಥಾನ ಅಂತಲೇ ಹೇಳ್ಬೋದು. ಮನೆಯ ಮುಖ್ಯ ದ್ವಾರದ ಮತ್ತೊಂದು ಮೂಲೆ ಏನಪ್ಪ ಅಂದ್ರೆ ದಕ್ಷಿಣ ಮೂಲೆ. ಈ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಹಚ್ಚಬಾರ್ದು. ಆದಷ್ಟು ಬದಲಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಬೆಳಗಿಸೋದು ಶುಭ. ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚೋದ್ರಿಂದ ಸಾಲಬಾಧೆ ಕಡಿಮೆ ಆಗುತ್ತೆ ನೋಡ್ರಿ. ದುಡಿದ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ. ಮತ್ತು ದಕ್ಷಿಣ ದಿಕ್ಕಿಗೆ ಯಾವ ದೀಪವನ್ನು ಹಚ್ಚಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಮೆಟ್ಟಿಲಿನ ಮೇಲೆ ದೀಪಗಳ ಸಂಖ್ಯೆ ಎಷ್ಟಿರಬೇಕು, ಮೆಟ್ಲ ಮೇಲೆ ನೀವು ದೀಪ ಹಚ್ಚೋದಾತಪ್ಪ ಅಂದ್ರೆ ವಾಸ್ತುಶಾಸ್ತ್ರ ಪ್ರಕಾರ ಮತ್ತು ಬೇರೆ ಒಂದು ತಜ್ಞರ ಪ್ರಕಾರ ಹೇಳೋದಾತಂದ್ರೆ
ದೀಪಾವಳಿಯ ಸಮಯದಲ್ಲಿ ದೀಪಗಳನ್ನು ಅದು ಯಾವುದೇ ಸ್ಥಳದಲ್ಲಿ ಹಚ್ಚಿದ್ರೂ ಸಮ ಸಂಖ್ಯೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಬದಲಾಗಿ ಬೆಸ ಸಂಖ್ಯೆಯಲ್ಲಿ ಇರಬೇಕು ಅಂತಾರೆ. 1, 3, 5, 9 ಈ ಥರ ಇರುವಂತೆ ನೋಡ್ಕೋಬೇಕು. ಯಾಕಪ್ಪ ಅಂದ್ರೆ ಬೆಸ ಸಂಖ್ಯೆ ಸಕಾರಾತ್ಮಕತೆಯನ್ನು ಬಹುಬೇಗ ಆಕರ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಮೆಟ್ಲುಗಳ ಮೇಲೆ ಮನೆಯಿಂದ ಹೊರಗೆ ನೀವು ದೀಪವನ್ನು ಹಚ್ಚುವಾಗ ಅಕ್ಕಿಯಿಂದ ಅಲಂಕಾರ ಮಾಡೋದು ಏನು ಬೇಕಾಗಿಲ್ಲ, ಹಾಗೇ ದೀಪವನ್ನು ಹಚ್ಬೋದು ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮನೆಯ ಧಾನ್ಯಗಳು ಹೊರಗೆ ಇರೋದು ಅಷ್ಟು ಶುಭ ಅಲ್ಲ ಅನ್ನೋದು, ಅಂದರೆ ಅಕ್ಕಿಲಿ ಈ ಥರ ಇಡೋದು ಒಳ್ಳೆಯದಲ್ಲ ಅಂತ. ಇದರಿಂದ ಮನೆಯಲ್ಲಿ ಧಾನ್ಯಗಳ ಕೊರತೆ ಕೂಡ ಉಂಟಾಗುತ್ತೆ ಅಂತಂದು ಹೀಗೆ ಹೇಳ್ತಾರೆ ನೋಡಿರಿ. ಹೀಗಾಗಿ ಹೂವುಗಳಿಂದ ಅಥವಾ ಯಾವುದೇ ವಸ್ತುಗಳಿಂದ ನೀವು ದೀಪಗಳನ್ನು ಅಲಂಕಾರ ಮಾಡಿ ಹೊರಗಡೆ ನೀವು ದೀಪಗಳನ್ನು ಬೆಳಗಿಸ್ಬೋದು ನೋಡಿರಿ. ಈ ಥರ ದೀಪಗಳನ್ನು ಹಚ್ಚಿದರೆ ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ಮೇಲೆ ಇರುತ್ತೆ. ಮತ್ತು ಸುಖ ಶಾಂತಿ ನೆಮ್ಮದಿಗಾಗಿ ಕೂಡ ಈ ಥರ ದೀಪಗಳನ್ನು ಹಚ್ಚಿಡುವಂಥದ್ದು ಶ್ರೇಷ್ಠ ನೋಡಿರಿ. ದೀಪ ಹಚ್ಚುವಾಗ ಈ ಥರ ಯಾವುದಾದ್ರೂ ತಪ್ಪುಗಳು ಆಗದೇ ಇರೋ ಥರ ನೋಡಿಕೊಂಡು ನಿಯಮಗಳನ್ನು ಅನುಸರಿಸೋದು ಕಡ್ಡಾಯ ನೋಡಿರಿ. ಉತ್ತರ ದಿಕ್ಕಿನಲ್ಲಿ ಹಚ್ಚೋದು ನೋಡಿರಿ, ಕುಬೇರನ ಅನುಗ್ರಹ ಸಿಗುತ್ತೆ. ಮತ್ತು ಪಶ್ಚಿಮ ದಿಕ್ಕು ಕೂಡ ಲಕ್ಷ್ಮಿಗೆ ಸಂಬಂಧಿಸಿರೋದ್ರಿಂದ ಈ ದಿಕ್ಕಿನಲ್ಲಿ ಕೂಡ ದೀಪವನ್ನು ಬೆಳಗಿದರೆ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ ಅಂತಲೂ ಹೇಳಲಾಗುತ್ತೆ ನೋಡಿರಿ. ಈ ದಕ್ಷಿಣ ದಿಕ್ಕೇನಪ್ಪ ಅಂದ್ರೆ ಯಮರಾಜನ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಅಷ್ಟು ಹಚ್ಚೋದಿಲ್ಲ ದೀಪವನ್ನು. ಇನ್ನೊಂದು ಮುಖ್ಯವಾಗಿ ನೋಡೋದಾತಪ್ಪ ಅಂದ್ರೆ ತುಳಸಿ ಹತ್ತಿರನೂ ಕೂಡ ನೀವು ದೀಪಗಳನ್ನು ಹಚ್ಚಿಡೋದು ಶ್ರೇಷ್ಠ ನೋಡಿರಿ. ಈ ಟೈಮಲ್ಲಿ ಪ್ರತಿನಿತ್ಯ ಕೂಡ ಹಚ್ಚೋದಿರುತ್ತೆ, ಬಟ್ ಈ ಒಂದು ದೀಪಾವಳಿ ಟೈಮಲ್ಲಿ ತುಳಸಿ ಹತ್ರ ಕೂಡ ದೀಪವನ್ನು ಹಚ್ಚಿಡುವಂಥದ್ದು. ಧನತ್ರಯೋದಶಿ ದಿನ ಯಮದೀಪವನ್ನು ಹಚ್ತಾರೆ. ಅದನ್ನು ಮನೆಯ ಮುಖ್ಯ ದ್ವಾರದ ಹೊರಗಡೆ ಹಚ್ತಾರೆ ನೋಡಿರಿ. ಅದರ ಒಂದು ವಿವರಣೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಂತೆ. ಆದಷ್ಟು ದೀಪಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಒಳ್ಳೆಯದು ನೋಡಿರಿ. ಅದರಿಂದ ಒಳ್ಳೆಯ ಒಂದು ಸಕಾರಾತ್ಮಕತೆ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ದೀಪಗಳನ್ನು ಬೆಳಗಿಸುವಾಗ ಈ ಒಂದು ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು ನೋಡಿರಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಕಾಯ ನಮೋಸ್ತುತೆ ಅಂತ ದೀಪಗಳನ್ನು ಬೆಳಗಿಸುವಾಗ ಈ ಒಂದು ಮಂತ್ರವನ್ನು ಪಠಿಸಿ ದೀಪವನ್ನು ಬೆಳಗಿಸ್ರಿ. ಇಷ್ಟು ಈ ಒಂದು ಮಾಹಿತಿ ನೋಡಿರಿ. ದೀಪಗಳನ್ನು ಯಾವುದಕ್ಕೆ ಬೆಳಗಿಸ್ಬೇಕು ಮತ್ತು ಹೇಗೆ ಎಷ್ಟು ದೀಪಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಇದೇ ಥರ ದೀಪಾವಳಿಯ ಹೊಸ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಂತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಕಮೆಂಟ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಕೊಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹೀಗೆ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.